ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮಾಘ ಪೌರ್ಣಮಿ ವಿಶೇಷ KGF ಹತ್ರ ಇರೋ ಗುಟ್ಟಳ್ಳಿಯಲ್ಲಿರೋ ದೇವಸ್ಥಾನ ಇದಾಗಿರುತ್ತೆ. ಬಂಗಾರ ತಿರುಪತಿ ಅಂತ ಹೇಳ್ತಾರೆ ಈ ದೇವಸ್ಥಾನಕ್ಕೆ. ಹಾಗೆ ಬಂಗಾರ ತಿರುಪತಿ ಅನ್ನೋದಕ್ಕೆ ಕಾರಣ ಏನು, ಹಾಗೆ ಈ ದೇವಸ್ಥಾನ ಒಂದು ಪುರಾಣಗಳ ಕಥೆ ಇದೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಅದೆಲ್ಲ ನಿಮಗೆ ವಿಶೇಷವಾಗಿ ಹೇಳ್ತೀನಿ. ಹಾಗೆ ಈ ದೇವಸ್ಥಾನದಲ್ಲಿ ವೆಂಟ್ರೋಣ ಸ್ವಾಮಿನ ಕಿಂಡಿ ಮೂಲಕ ತೋರಿಸ್ತಾರೆ. ಅದಕ್ಕೆ ಕಾರಣ ಏನು ಅನ್ನೋದು ಪೂರ್ತಿ ವಿವರವಾಗಿ ಹೇಳ್ತೀನಿ. ಇದಂತೂ ಒಂದು ಪುರಾಣದ ಕಥೆನೇ ಅಂತ ಹೇಳ್ಬೋದು. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ, ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ನೋಡೋಣ. ನೋಡಿ, ಇದು ವೆಂಟ್ರೋಣ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಬಂಗಾರ ತಿರುಪತಿ ಗುಟ್ಟಹಳ್ಳಿ, ಮುಳಬಾಗಿಲು ತಾಲೂಕಿನಿಂದ 15 ಕಿಲೋಮೀಟ್ರ್ ಆಗುತ್ತೆ. KGF ಇಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಕಣ್ರಿ. ಅದು ಜಾತ್ರೆ ನಡೆದಿತ್ತು ನೋಡಿ. ಇದು ದೇವರ ಉತ್ಸವ ಮೂರ್ತಿ ಆಗಿರುತ್ತೆ. ಮಾಘ ಪೌರ್ಣಮಿ ವಿಶೇಷ ಇಲ್ಲಿ ಜಾತ್ರೆ ಆಗುತ್ತೆ ಕಣ್ರಿ. ತುಂಬ ಪುರಾತನವಾದ ದೇವಸ್ಥಾನ ಇದಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿ ಜಾತ್ರೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ಮಾಘ ಪೌರ್ಣಿಮಾ ದಿವಸ ಕಣ್ರಿ. ದೇವಸ್ಥಾನದ ಆವರಣ ಇದಾಗಿರುತ್ತೆ ಕಣ್ರಿ. ನೋಡ್ತಾ ಇದ್ದೀರಲ್ವ, ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಕಲ್ಯಾಣಿ ಆಗಿರುತ್ತೆ ಕಣ್ರಿ. ಹಾಗೆ ಇಲ್ಲಿ ದೇವರನ್ನು ತೆಪ್ಪೋತ್ಸವ ಕೂಡ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ವೆಂಕಟರಮಣ ದೇವರು ಇಲ್ಲಿರ್ತಾರೆ. ಹಾಗೆ ನೋಡಿ, ಇದು ಎಂಟ್ರೆನ್ಸ್ ಆಗಿರುತ್ತೆ ಕಣ್ರಿ. ದೇವಸ್ಥಾನದ ಎಂಟ್ರೆನ್ಸು ಇದಾಗಿರುತ್ತೆ. ಹಾಗೆ ಗೋಪುರ ಸಹಿತ ಇದಾಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಜಾತ್ರೆ ಸಹ ನಡೆದಿತ್ತು. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ಆ ಕಾರಣಕ್ಕಾಗಿ ಕತ್ಲಿದೆ. ನಿಮಗೆಲ್ರಿಗೂ ಇದು ಈ ವಿಶೇಷವಾದ ವಿಡಿಯೋ ಜಾತ್ರೆ ವಿಶೇಷ ಆಗಿರ್ಬೋದು. ಹಾಗೆ ಈ ದೇವಸ್ಥಾನದ ಪುರಾತನದ ವಿಶೇಷ ವಿಡಿಯೋ ಕೂಡ ಇದಾಗಿರುತ್ತೆ ಕಣ್ರಿ. ತುಂಬ ಪುರಾತನವಾದ ದೇವಸ್ಥಾನ ಆಗಿರುತ್ತೆ ಕಣ್ರಿ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವರು ಇರ್ತಾರೆ ನೋಡಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿದೆ ಆವರಣ ಅಂತೂ. ಇದು ಮೇಲೆ ಬೆಟ್ಟ ಹತ್ತಿ ಹೋಗಬೇಕಾಗತ್ತೆ. ಒಂದು ಸುಮಾರು ಹತ್ತತ್ರ ಒಂದು 100 ಮೆಟ್ಟಿಲ ಅಷ್ಟು ಇರುತ್ತೆ ಕಣ್ರಿ. ಇದು ಎಂಟ್ರೆನ್ಸ್ ಆಗಿರುತ್ತೆ ಕಣ್ರಿ. ಮೆಟ್ಟಲು ಹತ್ತಕ್ಕೆ ಎಂಟ್ರೆನ್ಸ್ ಆಗಿರುತ್ತೆ. ಜಾಸ್ತಿ ಮೆಟ್ಲೇನು ಇರಲ್ಲ, ಸ್ವಲ್ಪ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ, ಅದೇ ದೇವಸ್ಥಾನ ಆಗಿರುತ್ತೆ. ಇಷ್ಟು ಮಾತ್ರ ಹತ್ಕೊಂಡು ಹೋದರೆ ಆಯಿತು. ಯಾರು ಬೇಕಾದರೂ ಹತ್ಬೋದು, ಅಂತ ಜಾಸ್ತಿ ಮೆಟ್ಟಲೇನಿಲ್ಲ ನೋಡಿ. ದೇವಸ್ಥಾನದ ಆವರಣದಲ್ಲಿರೋ ನವಗ್ರಹ ಇದಾಗಿರುತ್ತೆ ಕಣ್ರಿ. ತುಂಬ ಪುರಾತನವಾದ ಕಥೆ ಅಂತೂ ಇದೆ ಈ ದೇವಸ್ಥಾನ ಅಂತೂ. ಭೃಗು ಮಹರ್ಷಿ ಅಂದರೆ ತುಂಬಾ ಕೋಪವಾದಂತಹ ಮಹರ್ಷಿ ಆಗಿರ್ತಾರೆ. ಯಾಕಂದರೆ ಅವ್ರ ಕಾಲಲ್ಲಿ ಕಣ್ಣಿರುತ್ತೆ. ನಾರಾಯಣ ಹಾಗೂ ಲಕ್ಷ್ಮೀ ದೇವರು ಇಬ್ಬರು ಇರುವಾಗ ಭೃಗು ಮಹರ್ಷಿ ಬಂದು ನಾರಾಯಣ ಸ್ವಾಮಿಯನ್ನು ಕರೆದಾಗ ನೋಡದಿದ್ದಾಗ ಭೃಗು ಮಹರ್ಷಿಗೆ ಕೋಪ ಬಂದು ನಾರಾಯಣನ ಎದೆ ಭಾಗಕ್ಕೆ ಒದಿತಾರೆ. ಆಗ ಸ್ವಾಮಿ ಲಕ್ಷ್ಮಿಗೆ ನಾನಿರೋ ಸ್ಥಾನಕ್ಕೆ ಕಾಲಲ್ಲಿ ಒದ್ದಿದ್ದಾರೆ ಅಂತ ಲಕ್ಷ್ಮಿ ಕೋಪ ಬಂದು ಹೊರಟೋಗ್ತಾಳೆ. ಆಗ ನಾರಾಯಣ ಸ್ವಾಮಿ ಆದಂಥವರು ಭೃಗು ಮಹರ್ಷಿಯ ಕಾಲಲ್ಲಿ ಕಣ್ಣೀರೋದನ್ನು ನೋಡಿ ಅದನ್ನು ಇದು ಮಾಡ್ತಾರೆ. ಆಗ ಭೃಗು ಮಹರ್ಷಿಗೆ ಜ್ಞಾನೋದಯ ಆಗಿ ತುಂಬ ಇದು ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಹಾಗೆ ತಪಸ್ಸು ಮಾಡೋ ಟೈಮಲ್ಲಿ ಸ್ವಾಮಿ ನಾರಾಯಣ ಈ ಕಿಟಕಿ ಅಂದರೆ ಕಿಂಡಿ ಮೂಲಕ ದೇವರ ದರ್ಶನಕ್ಕೆ ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಕಿಂಡಿಯ ಮೂಲಕ ಎಲ್ಲರಿಗೂ ಸ್ವಾಮಿ ನಾರಾಯಣ ದರ್ಶನ ಕೊಡ್ತಾನೆ. ಅಂದರೆ ವೆಂಟ್ರೋಣ ಸ್ವಾಮಿ ಆಗಿರ್ತಾರೆ. ಇಲ್ಲಿ ಬಂಗಾರ ತಿರುಪತಿ ಅಂತ ಹೆಸರು ಬರೋಕ್ಕೆ ಕಾರಣ ಏನಂದರೆ KGF ಅಂದರೆ ಚಿನ್ನದ ಗಣಿ. KGF ಹತ್ರ ಇರೋ ಕಾರಣದಿಂದಾಗಿ ಬಂಗಾರ ತಿರುಪತಿ ಅಂತ ಹೆಸರು ಬರೋಕ್ಕೆ ಕಾರಣ ಆಗಿದೆ ಕಣ್ರಿ. ನೋಡಿ, ನಾವು ಹೋಗೋಷ್ಟರಲ್ಲಿ ಜನ ಎಲ್ಲ ಕಡಿಮೆ ಆಗಿದ್ರು, ಇಷ್ಟು ಮಾತ್ರ ಇದ್ದರು ಕಣ್ರಿ ಜನ ಅಂತೂ. ನೋಡಿ, ಇದು ಎಂಟ್ರೆನ್ಸ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಯಾವಾಗಾನ ಬಂದು ನೀವು ಒಂದು ಸರಿ ವಿಸಿಟ್ ಮಾಡಿ. ಈ ದೇವಸ್ಥಾನಕ್ಕಂತೂ ತುಂಬ ಪುರಾತನವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದೆಲ್ಲ ಸುತ್ತು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದು ಕಾಕತಾಳೀಯ ಅಲ್ಲ ನಿಜವಾಗ್ಲೂ ಅಂತ. ಬೇಕಾದರೆ ಬಂದು ಒಂದು ಸರಿ ವಿಸಿಟ್ ಮಾಡಿ. ಹಾಗೆ ತುಂಬ ವಿಶೇಷವಾದ ನಾರಾಯಣ ಸ್ವಾಮಿ ಹಾಗೆ ಲಕ್ಷ್ಮೀ ದೇವಸ್ಥಾನ ಸಹಿತ ಇಲ್ಲೇ ಇದೆ. ಬಂದು ನೋಡ್ಕೊಂಡು ವಿಸಿಟ್ ಮಾಡಿ. ಇಲ್ಲಿ ಫೋಟೋ ಕ್ಯಾಮ್ರಾ ಅಲೋ ಇಲ್ಲ ನೋಡಿ. ಇದು ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ಹೂವಿನ ಹಾರ ಹಾಕಿದ್ದಾರೆ ನೋಡಿ, ಅದೇ ದೇವರಿರೋ ಜಾಗ ಆಗಿರುತ್ತೆ ಕಣ್ರಿ. ಈ ಕಿಂಡಿ ಮೂಲಕ ನೋಡಿ ತೋರಿಸ್ತಾ ಇದ್ದಾರೆ, ಕಿಂಡಿ ಮೂಲಕ ದೇವ್ರ ದರ್ಶನ ಆಗುತ್ತೆ ಕಣ್ರಿ. ಇದು ಎಕ್ಸಿಟ್ ಆಗೋ ಜಾಗ ಆಗಿರುತ್ತೆ ಕಣ್ರಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ. ಹಾಗೆ ಮಾಘ ಪೌರ್ಣಿಮೆಯ ದಿವಸ ಅಂತೂ ಇಲ್ಲಿ
ಜಾತ್ರೆ ನಡೆಯುತ್ತೆ, ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಕಣ್ರಿ. ಇಲ್ಲೇ ಇರುವಂಥ ಅರ್ಚಕರು ಈ ದೇವಸ್ಥಾನ ಬಗ್ಗೆ ಹೇಳಿದ್ದಾರೆ, ನೀವೇ ಕೇಳಿ. ದುರ್ಗಾ ಮಹರ್ಷಿಗಳು ತಪಸ್ ಮಾಡೋಕ್ಕೆ ಸ್ವಾಮಿ ಉದ್ಭವವಾಗಿ ದರ್ಶನ ಕೊಟ್ಟಿರೋದು. ಅದಕ್ಕೋಸ್ಕರವಾಗಿ ಭೃಗು ಮಹರ್ಷಿ ತಪಸ್ ಮಾಡಬೇಕಾದ್ರೆ ಇದು ಉದ್ಭವ ಮೂರ್ತಿ ದರ್ಶನ ಕೊಟ್ಟಿರೋದು. ಭೃಗು ಮಹರ್ಷಿಗಳಿಗೆ ಕಿಟಕಿ ಮೂಲಕ ದರ್ಶನ ಕೊಟ್ಟಿರೋದು. ವೆಂಕಟರಮಣ ಸ್ವಾಮಿ ಬಂಗಾರ ತಿರುತ್ತಿ ಅನ್ನೋದಕ್ಕೆ ಇದು ಕೋಲಾರ ಚಿನ್ನದ ಗಣಿಗಿರಿ ಪ್ರದೇಶ. ಆ ಚಿನ್ನದ ಗಣಿಗಿರಿಯಲ್ಲಿ ಸ್ವಾಮಿ ಇರೋದ್ರಿಂದ ಬಂಗಾರ ತಿರುಪತಿ ಅಂತ ಕರೀತಾರೆ. ಸರಿ, ಕೇಳಿದ್ರಲ್ಲ ಇಲ್ಲಿರೋ ಅರ್ಚಕರು ಹೇಳಿದ ಮಾತನ್ನು. ಕೋಲಾರ ಅಂದರೆ ಚಿನ್ನದ ಗಣಿ ಪ್ರದೇಶ ಆಗಿರುತ್ತೆ, ಹಾಗೆ KGF ಹತ್ತಿರ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಬಂಗಾರ ತಿರುಪತಿ ಅಂತ ಈ ದೇವಸ್ಥಾನ ಕರೆಯಲ್ಪಡುತ್ತೆ ಕಣ್ರಿ. ಎಲ್ಲರೂ ನೀವೊಂದು ಸರಿ ವಿಸಿಟ್ ಮಾಡಿ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಹಾಗೆ ಅನ್ನದಾಸೋಹ ಭವನ ಇದಾಗಿರುತ್ತೆ. ನಾವು ನೈಟ್ ಆಗಿರೋದ್ರಿಂದ ಇಲ್ಲಿ ಆ ಟೈಮಿಂಗ್ಸು ಮಿಸ್ ಆಗಿದೆ. ಅನ್ನದಾಸೋಹ ಭವನ ಆಗಿರುತ್ತೆ. ಹಾಗೆ ಲಕ್ಷ್ಮೀ ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ ಕಣ್ರಿ. ನೀವು ನಾರಾಯಣ ಅಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಳಿಯುತ್ತಿದ್ದಂಗೆ ಈ ಎದುರುಗಡೆನೇ ಇರುತ್ತೆ ಲಕ್ಷ್ಮೀ ದೇವಸ್ಥಾನ ಇದಾಗಿರುತ್ತೆ ಕಣ್ರಿ. ಇಲ್ಲೂ ಅಷ್ಟೇ ಕ್ಯಾಮರಾ ಫೋಟೋ ಏನೂ ಅಲೋ ಇಲ್ಲ. ಆ ಕಾರಣಕ್ಕಾಗಿ ಈ ಎಂಟ್ರೆನ್ಸು ಹಾಗೆ ಸ್ವಲ್ಪ ಒಳಗಡೆ ದೇವಸ್ಥಾನ ತೆಗಿಯೋಕ್ಕೆ ಸಾಧ್ಯವಾಯಿತು ಕಣ್ರಿ. ಸಾರಿ, ದೇವಸ್ಥಾನ ಒಳಗಡೆ ಫೋಟೋ ಕ್ಯಾಮ್ರಾ ಏನೂ ಅಲೋ ಇಲ್ಲ. ತುಂಬ ಚೆನ್ನಾಗಿತ್ತು. ಅಲಂಕಾರ ಅಷ್ಟೇ ಇದೆ. ಆ ತಾಯಿ ಲಕ್ಷ್ಮೀದೇವಿನ ನೋಡೋಕ್ಕಂತೂ ಎರಡು ಕಣ್ಣೇ ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಅಲಂಕಾರವಾಗಿ ಮಾಡಿದರು. ನೋಡಿ, ಇದು ಎಂಟ್ರೆನ್ಸ್ ಆಗಿರುತ್ತೆ. ಲಕ್ಷ್ಮೀ ದೇವಸ್ಥಾನದ ಒಳಗಡೆ ಹೋಗೋ ಎಂಟ್ರೆನ್ಸು ಇದಾಗಿರುತ್ತೆ. ಹಾಗೆ ಎಕ್ಸಿಟ್ ಆಗೋ ಜಾಗ ಆಗಿರುತ್ತೆ ಕಣ್ರಿ. ನೋಡಿ, ಗೋಪುರದಲ್ಲಿ ತಾಯಿ ಲಕ್ಷ್ಮೀದೇವಿನ ನೀವೇ ಒಂದು ಸರಿ ಕಣ್ಣಾರ ನೋಡ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ, ಕಣ್ಣು ತುಂಬ್ಕೊಳ್ಳಿ, ಹಾಗೆ ಏನಾದರೂ ವರ ಕೇಳ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ. ಹಾಗೆ ದೇವಸ್ಥಾನ ಇಳಿದು ಅಂದರೆ ಲಕ್ಷ್ಮೀ ದೇವಸ್ಥಾನದಿಂದ ಹೊರಗಡೆ ಬಂದಾಗ ಇಲ್ಲಿ ಪಾಪನಾಶನ ಗಂಗೆ ಅಂತ ಇಲ್ಲಿ ನೋಡಿ ದೇವರಿದಾರಲ್ವ, ದೇವ್ರ ಕೈಯಿಂದ ನೀರು ಬರ್ತಾ ಇರೋವಂಥ ಸ್ಥಳ ಇದಾಗಿರುತ್ತೆ ಕಣ್ರಿ. ಪಾಪನಾಶನ ಗಂಗೆ ಅಂತಾರೆ. ಇದ್ರದ್ದು ಸ್ಟೋರಿ ಏನು ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಇನ್ಫಾರ್ಮೇಷನ್ನ ನನಗೆ ಗೊತ್ತಿರೋ ಅಷ್ಟು ಕಲೆಕ್ಟ್ ಮಾಡಿ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಅಕಸ್ಮಾತಾಗಿ ಏನಾನ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಮ್ಮ ವಿಡಿಯೋ ಮೂಲಕ ನಿಮ್ಮೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಜಾತ್ರೆ ಅಂದರೆ ಅಂಗಡಿ ಮುಂಗಟ್ಟುಗಳು ಇರೋದು ಸಹಜನೇ. ಈ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳು ಹಾಗೆ ಎಲ್ಲ ಇದ್ವು. ಕಡಲೆಪುರಿ ಅಂಗಡಿ ಆಗಿರ್ಬೋದು, ಅಥವಾ ಆಟ ಸಾಮಾನು ಅಂಗಡಿ ಆಗಿರ್ಬೋದು, ಬೇರೆ ಬೇರೆ ಅಂತಹ ಬಳೆ ಆಗಿರ್ಬೋದು, ಸರ ಆಗಿರ್ಬೋದು, ಎಲ್ಲ ಜಾತ್ರೆಯಲ್ಲಿ ಇರೋ ತರಹ ಈ ಜಾತ್ರೆಯಲ್ಲೂ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಹ ತುಂಬಾ ಇದ್ವು. ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಅಂಗಡಿಗಳು. ಇನ್ನು ಜನನೂ ಸ್ವಲ್ಪ ಕಡಿಮೆನೇ ಆಗಿದ್ದರು. ನಾವು ಹೋಗೋಷ್ಟೊತ್ತಿಗೆ ಟೈಮ್ ಆಗಿತ್ತು. ಆ ಕಾರಣಕ್ಕಾಗಿ ಇಷ್ಟು ಮಾತ್ರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಬೇರೆ ಟೈಮಲ್ಲೂ ವಿಸಿಟ್ ಮಾಡ್ಬೋದು. ಬೇಕಾದರೆ ನೀವೊಂದು ಸರಿ ವಿಸಿಟ್ ಮಾಡಿ ಪೂರ್ತಿ ಡೀಟೇಲ್ಸ್ ಬೇಕಾದ್ರೆ ದೇವಸ್ಥಾನಕ್ಕೆ ಬಂದು ತಿಳ್ಕೊಂಡು, ಹಾಗೆ ಸ್ವಾಮಿ ನಮ್ಮಪ್ಪ ವೆಂಕಟರಮಣ ಸ್ವಾಮಿ ಹಾಗೆ ಲಕ್ಷ್ಮೀ ದೇವಿನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡಿ, ಅಲ್ಲೇ ಇರುವಂತಹ ಅಂಗಡಿ ಮುಂಗಟ್ಟುಗಳು ಈ ರೀತಿಯಾಗಿ ಇದ್ವು ಕಣ್ರಿ. ನಾವು ಅಂಗಡಿಯಲ್ಲಿ ಜಾತ್ರೆ ಅಂದಮೇಲೆ ಕಡಲೆಪುರಿ ಎಲ್ಲ ಇದ್ದೇ ಇರುತ್ತಲ್ವ, ಹಾಗೆ ಕಡಲೆಪುರಿ ಎಲ್ಲ ತಗೊಂಡು ಮನೆಗೆ ಹಿಂದಿರುಗಿದ್ವಿ. ಸಮಯ ಒಂದು 7ರಿಂದ 8 ಗಂಟೆ ಆಗಿರುತ್ತೆ. ದೇವಸ್ಥಾನದ ಆವರಣ ಅಂದರೆ ದೇವಸ್ಥಾನದ ಬಿಟ್ಟು ಎಂಟ್ರೆನ್ಸ್ ಆಗೋಕ್ಕೆ ಮುಂಚೆ ಇರುವಂತಹ ಆವರಣ ಇದಾಗಿರುತ್ತೆ. ಅಂಗಡಿ ಮುಂಗಟ್ಟುಗಳು ಇರುವಂಥ ಜಾಗ ಇದಾಗಿರುತ್ತೆ ದೇವಸ್ಥಾನದ ಎಂಟ್ರೆನ್ಸ್ ಕಣ್ರಿ. ತುಂಬಾ ಹತ್ತಿರವಾದ ದೇವಸ್ಥಾನ ಅಂತ ಹೇಳ್ಬೋದು KGFಗೆ, ಹಾಗೆ ಮುಳಬಾಗಿಲಿಗೆ. ಯಾರಾನ ನಿಯರ್ ಬೈ ಅವರು ಇರೋದಾದರೆ ಒಂದು ಸರಿ ವಿಸಿಟ್ ಮಾಡಿ. ಹಾಗೆ ದೂರದಿಂದ ಬರೋರು ಕೂಡ ಆರಾಮಾಗಿ ಬರ್ಬೋದು. ಬಸ್ ಫೆಸಿಲಿಟಿ ಎಲ್ಲ ಇದೆ ಕಣ್ರಿ. ಹಾಗೆ ಇದಾಗಿತ್ತು ಇವತ್ತಿನ ಜಾತ್ರೆ ವಿಶೇಷ ವಿಡಿಯೋ. ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.